ಇವತ್ತು ಕುರುಡುಮಲೆ ಗಣಪತಿ ಅಂದ್ರೆ ಇಡೀ ರಾಜ್ಯಸಭೆ ಮತ್ತು ವಿಧಾನಸಭೆ ಕೇಂದ್ರದಲ್ಲಿ ಕೂಡ ಇವತ್ತು ಕುರುಡುಮಲೆ ಸ್ವಾಮಿನ ನೆನೆಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಯಾಕಂದ್ರೆ ಕುರುಡುಮಲೆ ಗಣಪತಿ ಅಂದ್ರೆ ಅರ್ಜುನ ಅವರೆಲ್ಲ ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ದೇವಸ್ಥಾನ. ಇದು ಪುರಾತನ ದೇವಸ್ಥಾನ, ಸಾಲಿಗ್ರಾಮ ಇದು. ಅದರಿಂದ ಏನ್ ಕುರುಡುಮಲೆಯಲ್ಲಿ ಇವತ್ತು ಕುರುಡುಮಲೆ ಅನ್ನೋದಕ್ಕೆ ಒಂದು ಹೆಸರಿದೆ. ಅದಕ್ಕೆ ಬಹಳ ಚೆನ್ನಾಗಿ ನಮ್ಮ ಬ್ರಾಹ್ಮಣರು ಹೇಳ್ತಾರೆ. ಅದಕ್ಕೆ ನಮ್ಮ ರವಿಗೆ ಚೆನ್ನಾಗಿ ಗೊತ್ತು. ಆದ್ರೆ ವಿಶೇಷವಾಗಿ ಇವತ್ತು ಕುರುಡುಮಲೆಗೆ ಎಲ್ಲಾ ಭಕ್ತಾದಿಗಳು, ಎಲ್ಲ ರಾಜ್ಯ ಮಟ್ಟಗಳಿಂದ, ಎಲ್ಲ ಕೇಂದ್ರಗಳಿಂದ ಕೂಡ ಬಂದಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಇಲ್ಲಿ. ಯಾಕಂದ್ರೆ ನೆನ್ನೆ ಜಾಸ್ತಿ ಇದೆ. ನೆನ್ನೆ ಕುರುಡುಮಲೆ ಹಬ್ಬ ಇರೋದ್ರಿಂದ ನೆನ್ನೆ ಹಬ್ಬ ಜಾಸ್ತಿ, ಹಬ್ಬದ ದಿವಸ ಜಾಸ್ತಿ ಜನ ಬಂದಿದ್ದಾರೆ. ಇವತ್ತು ಅದೇ ರೀತಿ ರಥೋತ್ಸವಕ್ಕೆ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆಯುತ್ತದೆ. ಆ ರಥೋತ್ಸವಕ್ಕೆ ಇವತ್ತು ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣ ಅವರು, ನಮ್ಮ ಮುಳಬಾಲ್ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಆದಿನಾರಾಯಣಪ್ಪ ಅವರು, ನಮ್ಮ ಶಿವಣ್ಣ ಮತ್ತು ರಾಜೇಂದ್ರ ಗೌಡರು, ಮತ್ತೆ ಎಲ್ಲಾ ನಮ್ಮ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನಡೆದಿರ್ತಾರೆ. ಇದಕ್ಕೆ ಬಂದಿರತಕ್ಕಂತ ಎಲ್ಲ ಸಮಸ್ತ ನಾಗರಿಕರಿಗೆ ಏನು ಇವತ್ತು ಗಣೇಶನ ಹಬ್ಬ, ನೆನ್ನೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾ, ಇವತ್ತು ನಮ್ಮ ಆದಿನಾರಾಯಣಪ್ಪ ಅವರು ಬಂದು ದರ್ಶನ ಮಾಡ್ಕೊಡ್ತಾರೆ. ಆ ಭಗವಂತ, ಆ ಕುರುಡುಮಲೆ ಗಣಪತಿ. ಯಾಕಂದ್ರೆ ಎಲ್ಲಾ ಲೋಕಸಭೆ ನಿಂತು, ಎಲ್ಲಾ ರಾಜ್ಯಸಭೆ ನಿಂತ್ಕೊಂತಾರೆ, MLA ನಿಂತ್ಕೊಳ್ತಾರೆ, ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಉದಾಹರಣೆಗಳು ಎಷ್ಟೇ ಇದೆ. ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ, ಎಲ್ಲ MLA ಆಗಿದ್ದಾರೆ, MP ಮಂತ್ರಿಗಳಾಗಿದ್ದಾರೆ. ಅದೇ ಇವತ್ತು ನಮ್ಗೆ ಆದಿನಾರಾಯಣಪ್ಪ ಅವರು ಬಂದು ಅವರ ಆಶೀರ್ವಾದ ಪಡೆದಿರ್ತಾರೆ. ನಮ್ಮ ಸ್ವಾಮಿ ಗಣಪತಿ ಆಶೀರ್ವಾದ, ಅವ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ, ಅವ್ರಿಗೂ ಆಶೀರ್ವಾದ ಸಿಕ್ಲಿ ಅಂತ ಭಾವಿಸ್ತಾ, ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಏನು ಬಂದಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ಒಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.